ಆದರೆ ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಬಹಳಷ್ಟು ಪ್ರೀತಿಯಿಂದ ಬಂದು ನಮ್ಮ CWKLಗೆ ಶುಭಾಶಯಗಳನ್ನ ತಿಳಿಸೋದಕ್ಕೆ ಬಂದಿರುವಂತಹ ದಯವಿಟ್ಟು ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಈ ದಿನದ ಮುಖ್ಯ ಅತಿಥಿಗಳು ಮಾನ್ಯ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಸನ್ಮಾನ್ಯ ಶ್ರೀ ಟಿ ಶರವಣ ಸರ್. ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಚಪ್ಪಾಳಿಯೊಂದಿಗೆ ಸ್ವಾಗತಿಸಿ ಶರವಣ ಸರ್ ಆನ್ ಸ್ಟೇಜ್ ಪ್ಲೀಸ್. ಈಗಲ್ ಮೀಡಿಯಾ ಮುಖ್ಯಸ್ಥರು, ನನ್ನ ಆತ್ಮೀಯರಾದಂಥ ನವರಸನ್ ಅವರಿಗೆ ಹೊಸದಾಗಿ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ. ಅದು ವಿಶೇಷವಾಗಿ ನಾವು ಏನು ಪೂಜಿಸ್ತೀವಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ಅಂತ ಹೇಳ್ತೀವಿ, ಅಂತ ಹೆಣ್ಣು ಮಕ್ಕಳಿಗೋಸ್ಕರ ಅದು ಸೆಲೆಬ್ರಿಟಿ ವುಮೆನ್ಸ್ ಕಬಡ್ಡಿ ಲೀಗ್ ಅಂತ ಹೇಳಿ ಏನು ಮಾಡ್ತಾ ಇದ್ದಾರೆ. ಇದು ರಾಜ್ಯ ಮಟ್ಟಕ್ಕೆ ಅಂತ ಹೇಳಿ ಏನು ಘೋಷಣೆಯನ್ನು ಮಾಡಿದ್ದಾರೆ. ಬಹುಶಃ ಈ ಒಂದು ದೇಸಿ ಕ್ರೀಡಾ ಏನಿದೆ ನಾವೆಲ್ಲ ಕೂಡ ಮರ್ತಿದ್ದೀವಿ. ಅದನ್ನು ನಾವು ಇವಾಗ ಏನು ಬರೀ ಕ್ರಿಕೆಟನ್ನು ಜಾಸ್ತಿ ಪ್ರೋತ್ಸಾಹ ಕೊಡ್ತೀವಿ, ಹಾಗೆ ಟೆನ್ನಿಸ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಇಂಥದನ್ನ ನಾವೆಲ್ಲ ಕೂಡ ಅಳವಡಿಸ್ಕೋತೀವಿ. ಆಗ್ಲೇ ನಮ್ಮ ಶ್ರುತಿಯವರು ಹೇಳ್ದಂಗೆ ಕಬಡ್ಡಿ ಅನ್ನೋ ಒಂದು ಆಟವನ್ನು ನಾವೆಲ್ಲ ಕೂಡ ಮರ್ತಿದ್ದೀವಿ. ಅಂತ ಸಂದರ್ಭದಲ್ಲಿ ಮತ್ತೊಮ್ಮೆ ದಿನನಿತ್ಯ ಸ್ಟ್ರೆಸ್ ಜೀವನದಲ್ಲಿ ನಮ್ಮ ಒಂದು ಸಮಯವನ್ನ ಕಳೀತಾ ಇರ್ತೀವಿ. ಪ್ರೊಫೆಷನಲಿ ಶೂಟಿಂಗು, ಮನೆ ಮತ್ತೆ ಬೇರೆ ಕೆಲಸಗಳಲ್ಲಿ ಒತ್ತಡದ ಜೀವನದಲ್ಲಿ ನಾವು ದಿನನಿತ್ಯ ನಮ್ಮ ಒಂದು ಬದುಕನ್ನ ಕಟ್ಕೊಂಡಿರ್ತೀವಿ. ಇಂಥ ಒಂದು ಸಂದರ್ಭದಲ್ಲಿ ನಾವು ಕೂಡ ಸ್ವಲ್ಪ ಬೇರೆ ಕಡೆ ನಮ್ಮ ಒಂದು ಸ್ಟ್ರೆಸ್ ಅನ್ನ ರಿಲ್ಯಾಕ್ಸೇಷನ್ ಮಾಡ್ಕೋಬೇಕು ಅಂತೇಳಿ ಇಂಥ ಒಂದು ಕಬಡ್ಡಿ ಆಟಕ್ಕೆ ಏನೋ ಒಂದು ನಾಂದಿ ಆಡಿದ್ದಾರೆ. ಇವತ್ತು ಅವರಿಗೆ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ತನಗಾಗಿ ಬದುಕುವವನು ಯೋಗಿ, ಪರರಿಗಾಗಿ ಬದುಕುವವನು ಭೋಗಿ, ತನಗೂ ಮತ್ತು ಪರರಿಗಾಗಿ ಬದುಕುವವನು ರಾಜಯೋಗಿ ಅಂತ ರಾಜಯೋಗಿಯಾಗಿ ಇವತ್ತು ನವರಸನ್ ಅವರು ನಮ್ಮ ಮುಂದೆ ಬಂದು ನಿಂತಿದ್ದಾರೆ. ಅವರು ರಾಷ್ಟ್ರ ಮಟ್ಟಕ್ಕೆ ಕೂಡ ಈ ಒಂದು ಕ್ರೀಡಾವನ್ನ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳಿದ್ದಾರೆ. ನೀವು ರಾಷ್ಟ್ರ ಮಟ್ಟ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ತೆಗೆದುಕೊಂಡು ಹೋಗಿ. ಕನ್ನಡಿಗರು ಬಹಳ ಜನ ಶ್ರೀಮಂತಿಕೆ ಹೃದಯ ವೈಶಾಲಿಯನ್ನ ಮೆರೆಯುವಂತವ್ರು ಬಹಳ ಜನ ಇದ್ದಾರೆ. ಇಲ್ಲಿ ನೆರೆದಿರತಕ್ಕಂಥ ಬಹಳ ಜನ ಚಿತ್ರರಂಗದ ದಿಗ್ಗಜರು ಬಹಳ ಜನ ಇಲ್ಲಿ ಕೂತಿದ್ದಾರೆ. ಎಲ್ಲರೂ ಕೂಡ ಯಾಕೆ ನನ್ನನ್ನೂ ಸೇರಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಕೆಲಸಕ್ಕೆ ಎಲ್ಲಾ ರೀತಿಯಲ್ಲಿ ಸಹಕಾರವನ್ನ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಹುಶಃ ಅದೇನೋ ಬಿಡ್ ಹಾಕ್ತೀನಿ ಅಂತ ಹೇಳಿದ್ದಾರೆ, ಅದು ಬೇರೆ. ಅದು ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾರ ಬಿಡ್ಡನ್ನ ನನಗೆ ಗೊತ್ತಿಲ್ಲ. ಇನ್ನು 2 ಟೀಮ್ ಆಕ್ಷನ್ ಮಾಡ್ತಾರಂತೆ, ಬಿಡ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಬಿಡ್ ಹಾಕ್ತಾರ ಬಿಡ್ತಾರ ಗೊತ್ತಿಲ್ಲ. ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಒಂದು ಟೀಮ್ ಕೊಡ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನನಗೆ ಗೊತ್ತಿಲ್ಲ. ನಾನು ಪ್ರಯಾಗ್ರಾಜಿಂದ ಇವತ್ತೇ ಬಂದಿದ್ದು. ಅವರು ನನಗೆ ಬೆಳಿಗ್ಗೆ ಫೋನ್ ಮಾಡಿಬಿಟ್ಟು ನೀವು ಬರಲೇಬೇಕು, ನಿಮ್ಮ ಕೈಯಿಂದ ಆಗ್ಬೇಕು ಅಂದ್ರು. ನನಗೇನಿಲ್ಲಪ್ಪ, ನಿನ್ನ ಬಾಳು ಬಂಗಾರವಾಗ್ಲಿ, ನಾನು ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ, ಇಷ್ಟೇ. ನಿಮ್ಮ ಟೀಮ್ ಇದೆ ಅಂದ್ರೆ ಅದಕ್ಕಿಂತ ಖುಷಿ ಮತ್ತೊಂದಿಲ್ಲ ಸರ್, ಅಲ್ವಾ ನವರಸನ್ ಸರ್? ಖಂಡಿತ. ನಂದೊಂದು ಪರ್ಸನಲ್ ಟೀಮ್ ಇಟ್ಕೊಂಡಿದ್ದೀನಿ, ದಯವಿಟ್ಟು ಸರ್ ಅದು ನಿಮ್ಗೆ ಕೊಡ್ತೀನಿ. ನನ್ನ ಟೀಮ್ ಅದು, ಅಂದ್ರೆ ನಾನೊಂದು ಟೀಮ್ ಅಂತ ಇಟ್ಕೊಂಡಿದ್ದೀನಿ. ಪರ್ಸನಲ್ ಅಂದ್ರೆ ನಮ್ಮ ಬ್ರದರ್ಗೋಸ್ಕರ, ಅಂದ್ರೆ ನಮ್ಮ ಬ್ರದರ್ಗೋಸ್ಕರ ಒಂದು ಟೀಮ್ ಇಟ್ಟಿದ್ದೀನಿ. ಇಲ್ಲ, ಯಾಕಂದ್ರೆ ಅವರು ನಮ್ಮ ಜೊತೆ ಇರ್ತಾರೆ, ಪರವಾಗಿಲ್ಲ, ಈ ಬ್ರದರ್ ಆದ್ರೆ ಅಷ್ಟೇ. ಇಲ್ಲ ಟೋಟ್ಲು 10 ಟೀಮು, 8 ಟೀಮು ನಮ್ಮ ಬ್ರದರ್ ಒಂದು ಸೇರಿ 8 ಟೀಮ್ ಇಟ್ಕೊಂಡಿದೀವಿ ನಾವೀಗ. ಅದ್ರಲ್ಲಿ ಆ ಬ್ರದರ್ ಕೊಡ್ತಾ ಇದೀವಿ ಅಷ್ಟೇ. ಇಲ್ಲ 11 ಇಲ್ಲ, 10. ಅಲ್ಲ, ಬೆಟ್ಟಿಂಗ್ 2 ಇದೆ, ಅದು ಹಂಗೆ ಇದೆ, ಅದನ್ನ ಬಿಡಲ್ಲ. ಅಲ್ಲ, ಅವ್ರು ಏನ್ ಬಯಸ್ತಾರೋ ಅದನ್ನ ನಾನು ಮಾಡ್ಲಿಕ್ಕೆ ಸಿದ್ಧವಾಗಿದ್ದೀನಿ. ಒಂದು ಟೀಮ್ ಅಂತ ತೆಗೆದುಕೋತೀನಿ. ಮತ್ತೆ ಇನ್ನೊಂದು ಏನಂದ್ರೆ 120 ಆಟಗಾರರು ಅಂತ ಹೇಳಿದ್ದಾರೆ. ಒಂದೊಂದು ಟೀಮ್ಗೆ 12 ಜನ. ಆ 120 ಆಟಗಾರರಿಗೂ ಕೂಡ ನನ್ನ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ ಗಿಫ್ಟ್ ವೋಚರ್ಗಳನ್ನ ಒಬ್ಬರೊಬ್ಬರಿಗೆ 10,000 ರೂಪಾಯಿನ ಕೊಡ್ತೀನಿ.
ಅಲ್ಲ, ಏನ್ ಬೇಕಾದ್ರೆ ತಗೋಬಹುದು. ಅದಕ್ಕೆ ಗಿಫ್ಟ್ ವೋಚರ್ ಅಂತ ಹೇಳಿದೀನಿ. ನಿಮ್ಗೆ ಬಂಗಾರ ಬೇಕಾ, ಬೆಳ್ಳಿ ಬೇಕಾ, ವಜ್ರ ಬೇಕಾ, ಏನ್ ಬೇಕಾದ್ರೆ ತಗೊಳ್ಳಿ, ನಿಮ್ಗೆ ಬಿಟ್ಟಿದ್ದು. ನಾವು ಗಿಫ್ಟ್ ವೋಚರ್ ನ ಕೊಟ್ಬಿಡ್ತೀವಿ ನವರಸನ್ ಕೈಗೆ. 120 ಮಂದಿಗೆ ಹೇಳಿದ್ದಾರೆ, ಕೊಡ್ತೀನಿ. ಮುಂದಕ್ಕೆ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಆಗ್ಲೇ ಹಿಂದೆ ತಮಗೆ ಗೊತ್ತಿರ್ಬೋದು, ಅಶ್ವಿನಿ ಮೇಡಮ್ ಅವರ ಸಹಕಾರದೊಂದಿಗೆ ಅಪ್ಪುದು ಪುನೀತ್ ಕಪ್ ಕೂಡ ನಾವು ಮಾಡಿದೀವಿ. ಅದು ಈ ವರ್ಷ 3 ಬಾರಿ ಆಗಿದೆ ರಾಜ್ಯ ಮಟ್ಟದಲ್ಲಿ. ಈಗ ನಾವು ದುಬೈಗೆ ತೆಗೆದುಕೊಂಡು ಹೋಗ್ತಾ ಇದೀವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಪ್ಪು ಅವರ ಒಂದು ಕೀರ್ತಿನ ಹೆಚ್ಚಿಸಬೇಕು ಅಂತ ಹೇಳಿ ಅಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದೀವಿ. ಅದೇ ರೀತಿ ನಮ್ಮ ನವರಸನ್ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಚಿತ್ರರಂಗದಲ್ಲಿ. ಇನ್ನಷ್ಟು ಈ ನನಸಾಗಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಶರವಣ ಸರ್. ಅಂಡ್ ನಮ್ಮ ಜೊತೆಯಾಗಿ ಬಂದಿದ್ ಮಾತ್ರ ಅಲ್ಲ, ಒಂದು ತಂಡವನ್ನು ನಾನು ಕೂಡ ತಗೋತೀನಿ ಅಂತ ಹೇಳಿದ್ದಿದೆಯಲ್ಲ, ಮತ್ತಷ್ಟು ನಮ್ಮ ಸ್ಟ್ರೆಂತ್ ಅನ್ನ ನನಗೆ ನಿಜ ಹೇಳ್ತೀನಿ, ನನ್ನ ತಂಡ ತಗೊಂಡು ಖುಷಿಯಾಗಿಲ್ಲ. ಯಾಕಂದ್ರೆ ಅವ್ರು ಸರ್ ನಮ್ಮ ಜೊತೆ ಇರ್ತಾರೆ. ಬಟ್ 120 ಹೆಣ್ಮಕ್ಳಿಗೆ ಹೇಳಿದ್ರಲ್ಲ, ನಿಜ ಹೇಳ್ತೀನಿ, ಹ್ಯಾಟ್ಸ್ ಆಫ್ ಸರ್ ನಿಮ್ಗೆ. ಯಾಕಂದ್ರೆ 5 ಜನ 10 ಜನಕ್ಕೆ ಏನೋ ಕೊಡೋದ ಪರ 120 ಹೆಣ್ಮಕ್ಳಿಗೆ ನಿಮ್ದು ಇದೆಯಲ್ಲ, ನಿಜವಾಗ್ಲು ಸಾಯಿಗೊಂಡ್ ಕಡೆಯಿಂದ ದೊಡ್ಡ ಖಂಡಿತ ಮುಂದಿನ ದಿನಗಳಲ್ಲಿ ಖಂಡಿತ. ಬಂಗಾರ ಬಲು ಭಾರ, ಚಿನ್ನ ಬಲು ಚೆನ್ನ, ಏನ್ ಮಾಡ್ಲಿ. ಥ್ಯಾಂಕ್ ಯು ಸೋ ಮಚ್ ಶರವಣ ಸರ್. ಟೋಟಲ್ 8 ಟೀಮ್ಸ್ ಬಿಫೋರ್ ಲಾಂಚಿಂಗ್ ಸೋಲ್ಡ್ ಔಟ್ ಆಗಿದೆ. ಇನ್ನು 2 ಟೀಮ್ಸ್ ನಾನು ಬಿಡ್ಡಿಂಗ್ ಹೋಗ್ತಾ ಇದ್ದೀನಿ. ಯಾಕಂದ್ರೆ 16 ಜನ ಇದರಲ್ಲಿದೆ. ಅಂದ್ರೆ ನನಗೆ ಟೀಮ್ಸ್ ಬೇಕು ಅನ್ನೋದ್ರ ಬಗ್ಗೆ ಒಂದು ಬೇಡಿಕೆ ಇಟ್ಟಿದ್ದಾರೆ. ಅದಕ್ಕೆ ಏನು ಮಾಡ್ತಾ ಇದ್ದೀವಿ, ಲಾಸ್ಟ್ 2 ಟೀಮ್ಸ್ ಮಾತ್ರ ಬಿಡ್ಡಿಂಗ್ ಕಾನ್ಸೆಪ್ಟ್ ಅಲ್ಲಿ ಪ್ಲಾನ್ ಮಾಡಿದ್ದೀವಿ. ಯಾರಿಗೆ ಏನಾದ್ರೂ ಬಿಡ್ಡಿಂಗ್ ಮಾಡ್ತಾರೋ ಮಾಡಿ ಆ 2 ಟೀಮ್ನ ಪರ್ಚೇಸ್ ಮಾಡ್ಬೋದು. ಮತ್ತೆ ನನ್ನ ಇವಾಗ ನಂಬಿ ಇಷ್ಟು ಜನ, ಅಂದ್ರೆ ಇವತ್ತು ಕಬಡ್ಡಿ ನಂಬಿ ಯಾರೂ ಬಂದಿಲ್ಲ, ಬರೀ ನನ್ನ ನಂಬಿ ಒಂದೇ ಒಂದು ಆ ಹೆಸರು ನಾನು ಮಾಡ್ತಿದ್ದೀನಿ ಅನ್ನೋದಕ್ಕೆ ಎಲ್ಲ ಸಪೋರ್ಟ್ ಆಗಿ ನಿಂತಿದ್ದಾರೆ. ನಾನು ಯಾವತ್ತು ಚಿರಋಣಿ ಆಗಿರ್ತೀನಿ. ಯಾಕಂದ್ರೆ ಏನು ಗೊತ್ತಿದ್ದೀರೋ ಏನು ಮಾಡ್ತೀನಿ ಅಂದಾಗ್ಲಿ ಒಂದು ಸಪೋರ್ಟ್ ಇರ್ತಲ್ಲ. ನಾವಿನ್ನು ಎಂತ ಅಂತಾರಾಷ್ಟ್ರೀಯ ಮಟ್ಟಿಗೆ ಬೆಳೆದ್ರು ನಾವು ಅವ್ರನ್ನ ಮರಿಬಾರ್ದು. ಯಾಕಂದ್ರೆ ನಮ್ಮ ಒಂದು ಫಸ್ಟ್ ಹೆಜ್ಜೆಯಲ್ಲಿ ಒಂದು ಕೈ ಹಿಡಿದಿದ್ದಾರೆ. ನಾನು ಯಾಕೆ ಸಿಂಧು ನೆನೆಸ್ಕೊಂಡೆ ಅಂದ್ರೆ ಸೇಮ್ ಅದೇನೆ, ನಾವು ಸಿನಿಮಾ ಇಂಡಸ್ಟ್ರಿ ಕಾಲಿಟ್ಟಾಗ ಆ ಇದನ್ನ ನಾವು ದಾರಿ ಮರೀದೇ ಹೋಗ್ತೀವಿ. ಅದೇ ತರ ಇವತ್ತು ಇಷ್ಟು ಜನ ನಮ್ಗೆ ಕೈ ಹಿಡಿದಿದ್ದಾರೆ. ಇದೇ ತರ ಒಂದು ದೊಡ್ಡ ಮಟ್ಟಕ್ಕೆ ರೀಚ್ ಆಗ್ತೀವಿ. ಆದಾಗ್ಲೂ ನಿಮ್ಮನ್ನೆಲ್ಲ ಮರೆಯಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೀಗ ನಮ್ಮ ಓನರ್ಸ್ ಪರಿಚಯ ಆಯಿತು. ಮುಂದಿನ ಓನರ್ಸ್ ಅಪ್ಡೇಟ್ಸ್ ಖಂಡಿತವಾಗಿಯೂ ಕೊಡ್ತೀವಿ. ಹಾಯ್ ಸರ್. ಸರ್ ಹೇಗಿದ್ದೀರಾ? ಸೂಪರ್. ನೀವು? ಸೂಪರ್. ಸ್ವಲ್ಪ ಸ್ಟೈಲ್ ಸರ್. ಸ್ಮೈಲು. ನೋಡಿ ಈಗ ನೋಡಿ. ಎಲ್ಲ ಬನ್ನಿ ಸರ್.